ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಕತೆ ಕೇಳಲಿಕ್ಕೆ ಕಾಯ್ತಾ ಇದ್ರಿ ಮಕ್ಕಳೇ, ಪುಟಾಣಿ ಮಕ್ಕಳೇ, ಕಾಯ್ತಾ ಇರಬೇಕು. ನಾನು ನಿಮಗೆ ಕತೆ ಹೇಳಲಿಕ್ಕೆ ಬರ್ತೀನಿ. ಸರಿ, ಇವತ್ತಿನ ಕತೆ ಏನು ಶುರು ಮಾಡಬೇಕು ಅಂತಿದ್ದೀರಾ? ನೀವು ಯಾರೋ ಕಾಮೆಂಟ್ ಹಾಕಿಲ್ಲ ಇಂಥ ಕತೆ ಹೇಳಿ ಅಂತ. ನಾನು ಯಾವುದೋ ಒಂದು ಕತೆನ ಹೇಳ್ತೀನಿ. ಸರಿ, ಶಿವ ಪಾರ್ವತಿಯರ ಕುಟುಂಬ ಭೂಲೋಕದಲ್ಲಿರೋ ಕಾಡಿಗೆ ಏಕೆ ಬಂದರು? ಇದು ಕತೆ ಹೆಸರು. ಶಿವ ಪಾರ್ವತಿಯರು ಶ್ರೀಶೈಲದಲ್ಲಿ ಧ್ಯಾನವಾಗಿ ಕೂತಿರ್ತಾರೆ. ಗಣೇಶ ಪುಸ್ತಕ ಪಠನೆ ಮಾಡ್ತಾ ಇರ್ತಾನೆ. ಷಣ್ಮುಖ ಅವನ ಆಟ ಗೊತ್ತಲ್ಲ, ಆಟ ಆಡ್ಕೊಂಡು ಗಣೇಶ ಹತ್ರ ಬರ್ತಾರೆ. ಇಬ್ಬರು ಒಂದು ಸ್ವಲ್ಪ ಆಟ ಆಡ್ಕೊಂಡು ಜಾಲಾಗಿರ್ತಾರೆ. ಆಗ ಷಣ್ಮುಖ ಹೇಳ್ತಾನೆ, ಅಣ್ಣಯ್ಯ ಭೂಲೋಕದಲ್ಲಿರೋ ಮಕ್ಕಳುಗಳಿಗೆ ಭಾಳ ಆನಂದವಾಗಿರ್ತಾರೆ. ಅಪ್ಪ ಅಮ್ಮ ಶಾಲೆಗೆ ರಜೆ ಕೊಟ್ಟಿದ್ದೀರಿ ಅಂಥೇಳಿ ಯಾವುದು ಒಳ್ಳೊಳ್ಳೆ ಯಾತ್ರಾ ಸ್ಥಳಗಳಿಗೆ, ಅವ್ರ ನೆಂಟರ ಮನೆಗಳಿಗೆ ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ನಾವು ಹೋಗ್ತೀವಿ, ಒಬ್ಬೊಬ್ಬರೇ ಒಂಟೊಂಟಾಗಿ ಹೋಗ್ತಾಯಿದ್ದೀವಿ. ಅಪ್ಪ ಭಕ್ತರು ಏನು ಆಸೆ ಪಡ್ತಾರೋ, ಏನು ಕೋರಿಕೆ ಕೇಳ್ತಾರೋ ಅದನ್ನು ಈಡೇರ್ಸಕ್ಕೆ ಹೋಗುತ್ತೆ. ಅಮ್ಮನೂ ಅಷ್ಟೇ, ಅವ್ರ ಭಕ್ತರಿಗೋಸ್ಕರ ಅವ್ರಿಗೂ ಭೂಲೋಕಕ್ಕೆ ಹೋಗ್ತಾರೆ, ಪುನಃ ಮರಳಿ ಕೈಲಾಸವು ಸೇರ್ಕೋತಾರೆ. ನೀವು ಅಷ್ಟೇ ಇದೇ ಥರವಾಗಿ ಸಿಂಗಲಾಗಿ ಹೋಗ್ತಾ ಇದ್ದೀವಿ ಅಲ್ವಾ? ಈಗ ಅಪ್ಪ ಅಮ್ಮ ನಾನು ನೀನು 4 ಮಂದಿನ ಭೂಲೋಕಕ್ಕೆ ಹೋದರೆ ಹೇಗೆ ಅಂತ ಸುಬ್ರಹ್ಮಣ್ಯ ಕೇಳ್ತಾನೆ. ಆಗ ಗಣೇಶ ಅಂತಾನೆ, ಹೌದು ತಮ್ಮಯ್ಯ, ಇದನ್ನು ಅಪ್ಪನಿಗೆ ಇಡೋಣ, ಕೇಳಿ ನೋಡೋಣ ಬಾ ಅಂದ್ಬಿಟ್ಟೇಳಿ ಶಿವ ಪಾರ್ವತಿಯರು ಕೈಲಾಸ ಪರ್ವತದಲ್ಲಿ ಧ್ಯಾನ ಮುಗ್ದರಲ್ಲ ಅಲ್ಲಿಗೆ ಬರ್ತಾರೆ. ಅಪ್ಪಯ್ಯ ಅಪ್ಪಯ್ಯ ಅಂತ ಗಣೇಶ ಕೂಗ್ತಾನೆ. ಪಾರ್ವತಿ ದೇವಿ ಕಣ್ಬಿಟ್ಟು ನೋಡ್ತಾಳೆ. ಏನಪ್ಪ ನಿಮ್ಮ ಕೋರಿಕೆ, ಏನಾದ್ರು ಬೇಕಾಗಿತ್ತೆ ಅಂತ ಕೇಳ್ತಾಳೆ. ಇಲ್ಲ ಅಮ್ಮ, ನನ್ನದೊಂದು ಕೋರಿಕೆ, ಅಪ್ಪಯ್ಯ ಅಪ್ಪಯ್ಯ ಅಂತ ಪುನಃ ಹೇಳ್ತಾನೆ. ಶಿವನು ಕಣ್ಬಿಟ್ಟು ನೋಡ್ತಾರೆ. ಆಗ ಗಣೇಶ ಮುಂದುವರೆದು ಹೇಳ್ತಾನೆ, ಅಮ್ಮಯ್ಯ, ನಾವು 4 ಮಂದಿನೂ ಸೇರಿ ಭೂಲೋಕಕ್ಕೆ ಹೋದರೆ ಹೇಗೆ? ನಮಗೂ ಕೈಲಾಸದಲ್ಲಿ ಇದ್ದು ಬೇಜಾರಾಗ್ತಾಯಿದೆ. ಭೂಲೋಕದಲ್ಲಿರೋ ಮಕ್ಕಳೆಲ್ಲ ಅವರ ತಂದೆ ತಾಯಿಯರು ಒಳ್ಳೊಳ್ಳೆ ಯಾತ್ರಾ ಸ್ಥಳಗಳು, ದೇವಸ್ಥಾನಗಳು ಮತ್ತು ಅವ್ರ ನೆಂಟರು ಮನೆಗಳು, ಅವ್ರು ಬೇಕಾದ ಜಕ್ಕೆಲ್ಲ ಕರ್ಕೊಂಡು ಹೋಗಿದ್ದು ಬರ್ತಾರೆ. ಶಾಲೆಗೆ ರಜೆ ಸಿಕ್ಕರು ಸಾಕು, ಮಕ್ಕಳಿಗೆ ಆರಾಮ್. ನಮಗೆ ಏನೂ ಇಲ್ಲಮ್ಮ. ಆದ್ದರಿಂದ ಭೂಲೋಕಕ್ಕೆ ನಾವು 4 ಮಂದಿ ಹೋಗಿ ಭೂಲೋಕದಲ್ಲಿ ಒಂದು ಸ್ವಲ್ಪ ಮಜಾ ಬರಮ್ಮ ಅಂತ ಹೇಳಿ ಗಣೇಶ ಅಂತಾನೆ. ಅಕ್ಕ ಪಾರ್ವತಿಗೆ ನಗು ಬರ್ತದೆ. ಶಿವನ ಹೇಳಿಸ್ಬಿಟ್ಟು ಕಣ್ಬಿಟ್ಟಿರ್ತಾರೆ, ಧ್ಯಾನದಲ್ಲಿ ಕೂತಿರ್ತಾರಲ್ಲ ಶಿವ, ರೀ ಮಕ್ಕಳು ಆಸೆ ಪಡ್ತಾ ಇದ್ದಾರೆ, ಭೂಲೋಕಕ್ಕೆ ಹೋಗೋಣವೆ ಅಂತ ಪಾರ್ವತಿ ದೇವಿ ಶಿವನ ಕೇಳ್ತಾರೆ. ಆಗ ಶಿವ ಹೇಳ್ತಾನೆ, ನೀವೆಲ್ಲ ಕೇಳಿದ್ರೆ ಇನ್ನೇನಿದೆ, ನಡ್ರಿ ಹೋಗೋಣ ಅಂತೇಳಿ ಭೂಲೋಕಕ್ಕೆ ಬಂದು ಇಳಿತಾರೆ. ಆಗ ಗಣೇಶ ಅಂತಾನೆ, ಅಪ್ಪಯ್ಯ ಅಪ್ಪಯ್ಯ, ಈ ಕಾಡು ಭಾಳ ಸುಗಂಧವಾಗಿದೆ, ಯಾವ ಕಾಡು ಇದು ಅಂತ ಕೇಳ್ತಾನೆ. ಇದು ನೀಲಮಲ ಕಾಡು ಅಂತೇಳಿ ಶ್ರೀಶೈಲದ ಪಕ್ಕದಲ್ಲಿ ಇದೆಯಪ್ಪ, ಪಕ್ಕದಲ್ಲೇ ನದಿನೂ ಹರಿತಾ ಇದೆ, ಭಾಳ ಸುಗಂಧವಾಗಿದೆ, ಅದಕ್ಕೇ ಈ ಕಾಡಿಗೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಸರಿ, ನಾವೆಲ್ಲ ಇಲ್ಲಿ ವಾಸವಾಗಿರಬೇಕಾದ್ರೆ ಜನಗಳಿಗೆ ಕಣ್ಣು ಕಾಣಬಾರ್ದು, ನಾವು ಮನುಷ್ಯ ರೂಪ ತಾಳ್ಬಿಡೋಣ ಅಂತ ಶಿವ ಹೇಳ್ತಾನೆ. ಸರಿ, ಎಲ್ಲ ಮನುಷ್ಯರು, ಪಾರ್ವತಿ, ಶಿವ, ಗಣೇಶ, ಸುಬ್ರಹ್ಮಣ್ಯ ಎಲ್ಲ ಮನುಷ್ಯ ರೂಪ ತಾಳಾಗೋಯ್ತು. ಸ್ವಲ್ಪ ಸಾಮಾನ್ಯ ಜನರಂತೆ ಇದ್ದಾರೆ. ಈಗ ಗಣೇಶ ಏನಂತಾನೆ, ಅಪ್ಪಯ್ಯ ಅಪ್ಪಯ್ಯ, ಕೈಲಾಸದಿಂದ ಭೂಲೋಕಕ್ಕೆ ಬಂದ್ವಿ, ನಾವು ವಾಸಕ್ಕೆ ಒಂದು ಮನೆ ಬೇಕು, ನಮ್ಮ ಮಾಯಾಶಕ್ತಿಯಿಂದ ಒಂದು ಮನೆ ನಿರ್ಮಾಣ ಮಾಡೋಣವೇ ಅಂತ ಕೇಳ್ತಾನೆ. ಆಗ ಶಿವ ಹೇಳ್ತಾನೆ, ತಪ್ಪು ಹಾಗೆ ಮಾಡಬಾರ್ದು. ನಾವು ಈಗ ಮನುಷ್ಯ ರೂಪ, ದೇವರಲ್ಲ, ನಾವೇ ಸ್ವತಃ ಕಟ್ಟಿಗೆ ಮರಮುಟ್ಟುಗಳು ಇವನ್ನೆಲ್ಲ ತಂದು ನಾವೇ ಒಂದು ಮನೆ ನಿರ್ಮಾಣ ಮಾಡಬೇಕು. ಜನಗಳಿಗೆ ಏನು ಕಷ್ಟ ಬೀಳ್ತಾರೋ ಆ ಕಷ್ಟ ನಮಗೆ ಗೊತ್ತಾಗಬೇಕು. ಆದ್ದರಿಂದ ಈಗೋ ನಡ್ರಿ ನಾವು ಕಾಡಿಗೆ ಹೋಗೋಣ ಅಂದ್ಬಿಟ್ಟೇಳಿ ಆ ಮರಮುಟ್ಟುಗಳು, ಮನೆಗೆ ಬೇಕಾದ ಸಲಕರಣೆಗಳೆಲ್ಲ ತರೋಣ ಅಂದ್ಬಿಟ್ಟೇಳಿ ಕಾಡಿಗೆ ಶಿವ, ಗಣೇಶ, ಸುಬ್ರಹ್ಮಣ್ಯ 3 ಮಂದಿನೂ ಕೂಡ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗ್ಬೇಕಾದ್ರೆ ಶಿವ ಏನು ಮಾಡ್ತಾನೆ, ನೀವು ಮರಮುಟ್ಟುಗಳೆಲ್ಲ
ಆರಿಸ್ತಾ ಇರಿ, ನಾನು ಒಲೆ ನಿರ್ಮಾಣ ಮಾಡಲಿಕ್ಕೆ ಅಡುಗೆ ಮಾಡಬೇಕಲ್ಲಪ್ಪ ಮಕ್ಕಳೇ, ಅಡುಗೆ ಮಾಡಲಿಕ್ಕೆ ಒಲೆ ಕಟ್ಟಬೇಕಲ್ಲ, ನಾನು ನದಿ ತೀರ್ಕೊ ಹೋಗ್ಬಿಟ್ಟು ಒಂದು ಸ್ವಲ್ಪ ಮಣ್ಣು ತಂದುಬಿಡ್ತೀನಿ ಅಂದ್ಬಿಟ್ಟು ಹೇಳಿ ಗಣೇಶ ಸುಬ್ರಹ್ಮಣ್ಯ ಇಬ್ಬರೂ ಕಾಡಕ್ಕೆ ಕಳಿಸ್ಬಿಟ್ಟು ತಾನು ನದಿ ತೀರ್ಕೋಗಿ ಮಣ್ಣು ಎತ್ಕೊಂಡು ಬರ್ತಾನೆ. ಇದೇ ಸಮಯಕ್ಕೆ ಪಾರ್ವತಿ ದೇವಿ ನನ್ನ ಗಂಡ ಮಕ್ಕಳು ಎಲ್ಲ ಹೊರಗಡೆ ಹೋಗಿದ್ದಾರೆ, ಅವ್ರಿಗೆ ಊಟಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂದ್ಬಿಟ್ಟು ಹೇಳಿ ಇವಳು ಕಾಡಿಗೆ ಹೋಗಿ ಸೌದೆ, ಹಣ್ಣು ಹಂಪಲುಗಳು, ತರಕಾರಿಗಳು ಇವೇನಾದರೂ ಸಿಕ್ಕಿದ್ರೆ ನೋಡಿಕೊಂಡು ತರೋಣ ಅಂಥೇಳಿ ಪಾರ್ವತಿದೇವಿನೂ ಕಾಡಿಗೆ ಒಯ್ತಾಳೆ. ಆಗ ಹೋಯ್ತಾ ಭಾಳ ಘಮಘಮ ಅನ್ನೋ ಹಣ್ಣುಗಳು ಸಿಗ್ತವೆ. ಆಗ ಹಣ್ಣುಗಳು ಏನು ಚೆನ್ನಾಗಿದೆ ಹಣ್ಣುಗಳು ಅಂದ್ಬಿಟ್ಟು ಹೇಳಿ ಬುಟ್ಟಿನಲ್ಲಿ ಕಿತ್ಕೊಂಡು ಬುಟ್ಟಿಗೆ ಹಾಕೋತಾಳೆ. ಹಂಗೆ ಏನಾದ್ರು ಮುಂದಕ್ಕೆ ಹೋದರೆ ಏನಾದ್ರು ಮತ್ತೆ ಸಿಗ್ಬೋದೇನೋ ಅಂತೇಳಿ ಮುಂದಕ್ಕೆ ಹೋಯ್ತಾ ಇರ್ತಾಳೆ. ಅಲ್ಲಿ ತರಕಾರಿಗಳು ಕೂಡ ಚೆನ್ನಾಗಿರ್ತವೆ, ಸಿಗ್ತವೆ. ಸಾಂಬಾರಿಗೆ ತರಕಾರಿ ಬೇಕಾಗಿತ್ತು, ಹಾಗಾಗಲಾಗಿ ತರಕಾರಿನೂ ಸಿಕ್ತು ಅಂದ್ಬಿಟ್ಟು ಹೇಳಿ ತರಕಾರಿನೂ ಕಿತ್ತು ಬುಟ್ಟಿಗೆ ಹಾಕೋತಾಳೆ. ಸರಿ, ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಮುಂದಕ್ಕೆ ಹೋಗ್ತಾ ಇದ್ದಾಗ ಕಟ್ಟಿಗೆಗಳು ತುಂಡಾಗಿ ಬಿದ್ದಿರೋದು ಕಣ್ಣು ಕಾಣುತ್ತೆ. ನಾನು ಕೇಳಿದಾಗೆ ಕಟ್ಟಿಗೆನೂ ಸಿಕ್ತು ಅಂದ್ಬಿಟ್ಟು ಹೇಳಿ ಒಂದು ಪಿಂಡಿ ಕಟ್ಟಿಗೆನ ರೆಡಿ ಮಾಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮನೆ ಬರ್ತಾಳೆ. ಇಲ್ಲಿ ಪಾರ್ವತಿ ಹೆಸರೇ ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ಒಲೆ ಕಟ್ಕೊಂಡು ಮೊದಲೇ ಅಕ್ಕಿಗಿಟ್ಟಿರ್ತಾಳೆ, ಅದಕ್ಕೇ ಅವಳನ್ನ ಅನ್ನಪೂರ್ಣೇಶ್ವರಿ ಅನ್ನೋದು. ಅರ್ಥವಾಯ್ತಾ ಮಕ್ಕಳೇ? ಅನ್ನ ಮಾಡಿ ನಂತರ ಸಾಂಬಾರು ಮಾಡಲಿಕ್ಕೆ ಶುರು ಮಾಡ್ಕೊತಾ ಇರ್ತಾಳೆ. ಶಿವ, ಗಣೇಶ, ಷಣ್ಮುಖ ಮೂರು ಬಂದು ಕಾಡಿನಿಂದ ಮನೆಗೆ ಸೌದೆ ತಕ್ಕ ಬರ್ತಾರೆ. ತಾವಿರೋ ಜಾಗಕ್ಕೆ ತಕ್ಕ ಬರ್ತಾರೆ. ಯಾವುದೋ ಮರ ಮುಟ್ಟುಗಳು ಮನೆ ನಿರ್ಮಾಣ ಮಾಡಲಿಕ್ಕೆ ಮರಕ್ಕೆ ಹೋಗಿದ್ರಲ್ಲ ಅವನ್ನೆಲ್ಲ ತರ್ತಾರೆ. ತಂದ್ಬಿಟ್ಟು ಪಾರ್ವತಿ ದೇವಿಗೆ ಹೇಳ್ತಾರೆ ಇವರು, ಅಮ್ಮ ಒಳ್ಳೆ ಸಲಕರಣೆಗಳ ತಂದಿದ್ದೀವಿ, ಆಯ್ತಪ್ಪನೆ ನೀವು ಮನೆ ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡಿಕೊಡಿ, ಇದು ನಾನು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲ ಊಟ ಮಾಡೋರಂತೆ ಅಂತ ಹೇಳ್ತಾರೆ. ಅವರು ಮನೆಯನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡ್ತಾರೆ. ಮನೆ ಅಂದರೆ ಏನೇ ಅಂತ ಶೆಡ್, ಸಿಮೆಂಟ್ ಎಲ್ಲಿತ್ತು, ಗಾರೆಯಲ್ಲಿತ್ತು, ಕಲ್ಲೆಲ್ಲಿತ್ತು ಅಂತ ಕೇಳಬೇಡಿ. ಕಾಡಿನಲ್ಲಿ ಸಿಕ್ಕುವಂಥ ಸಲಕರಣೆಗಳನ್ನ ಉಪಯೋಗಿಸ್ಕೊಂಡು ಅವರು ಒಂದು ಶೆಡ್ಡಿನ ರೂಪ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ನಿರ್ಮಾಣ ಆಯಿತು. ಶಿವ ಅಂತಾನೆ ಪಾರ್ವತಿ ಮನೆ ಇಡಿಸ್ತೆ. ಸ್ವಾಮಿ ಇಡಿಸ್ತು ಸ್ವಾಮಿ, ತುಂಬ ಸುಂದರವಾಗಿ ಮಾಡಿದ್ದೀರಾ, ಹಾಗಾದರೆ ನೀನು ಬಲಗಾಲಿಟ್ಟು ಒಳಗಡೆಗೆ ಹೋಗು ಅಂತ ಆರ್ಡ್ರ್ ಮಾಡ್ತಾನೆ ಶಿವ. ಆಯಿತು, ಪಾರ್ವತಿ ಬಲಗಾಲಿಟ್ಟು ಮನೆ ಒಳಗಡೆ ಹೋಯ್ತಾಳೆ. ಮನೆ ಯಜಮಾನಿ ಮೊದಲು ಮುಂದಾಗೋಬೇಕು, ಒಯ್ತಾಳೆ. ಹಿಂದ್ಗುಟ್ಟ ಶಿವ, ಗಣೇಶ, ಸುಬ್ರಹ್ಮಣ್ಯ ಎಲ್ಲ ನುಗ್ತಾರೆ. ಮನೆ ಭಾಳ ಸುಂದರವಾಗಿದೆ, ಚೆನ್ನಾಗಿ ಕಟ್ಟಿದ್ದೀರಾ ಅಂಥೇಳಿ ಪಾರ್ವತಿ ಗಂಡ ಮತ್ತು ಮಕ್ಕಳನ್ನ ಹೊಗಳ್ತಾಳೆ. ಸರಿ, ಹೊಗಳೋದಾಯಿತು. ಈಗೆಲ್ಲ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ, ಊಟ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ ಅಂತ ಪಾರ್ವತಿ ಮಕ್ಕಳಿಗೆ ಮತ್ತು ಶಿವನಿಗೆ ಉದ್ದೇಶಿಸಿ ಹೇಳ್ತಾರೆ. ಆಗ ಊಟ ಕೂತ್ಕೋತಾರೆ. ಊಟ ಮಾಡ್ತಾ ಇರಬೇಕಾದ್ರೆ ಗಣೇಶ ಸುಬ್ರಹ್ಮಣ್ಯ ಚೇಷ್ಟೆ ಗೊತ್ತಲ್ಲ, ಭಾಳ ಚೇಷ್ಟೆಗಳು ಅವರಿಬ್ಬರದು. ಅಮ್ಮ ನೀನು ಕೈಲಾಸಲ್ಲಿದ್ದಾಗ ಬರೀ ಮ್ಯಾಜಿಕ್ ಅಡುಗೆನ ಮಾಡಿ ತಿನ್ನಿಸ್ತಾ ಇದ್ದೆ, ನೋಡು ಇಲ್ಲಿ ಭೂಮಿಗೆ ಬಂದ ಹೊತ್ತಿಗೆ ನನಗೆ ಒಳ್ಳೆ ರುಚಿಯ ಕೈ ತುತ್ತು ಸಿಗ್ತಾ ಇದೆ. ಅದಕ್ಕೆ ಮನುಷ್ಯರು ತುಂಬ ಗಟ್ಟಿಮುಟ್ಟಾಗಿರೋದು, ಭೂಮಿಯಲ್ಲಿ ಒಳ್ಳೊಳ್ಳೆ ಆಹಾರಗಳು ಮಾಡ್ಕೊ ತಿನ್ಬೋದು, ಕೈ ರುಚಿ ಚೆನ್ನಾಗಿರ್ತದೆ ಅಂಥೇಳಿ ಷಣ್ಮುಖ ಗಣೇಶ ಇಬ್ಬರು ಪಾರ್ವತಿಗೆ ತಾಯಿಗಾಗಿ ಹೇಳ್ತಾರೆ. ಹೌದು, ನಿಮ್ಮ ಹೊಗಳಿಕೆ ಸಾಕು, ಊಟ ಮಾಡಿ ಅಂತ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯನೂ ಹೇಳ್ತಾರೆ. ಆಯಿತು, ಊಟ ಆಯಿತು. ಅವರವರ ಒಂದು ಜಾಗದಲ್ಲಿ ಹೋಗಿ ಕೂತ್ಕೋತಾರೆ. ಇತ್ತ ನಂದೀಶ್ವರ ಗೊತ್ತಲ್ಲ, ಮಹಾಜ್ಞಾನಿ ಅವನು. ನಂದೀಶ್ವರ ಶಿವನ ನೋಡಲಿಕ್ಕೆ ಬರ್ತಾ ಇರ್ತಾರೆ ಕೈಲಾಸದಲ್ಲಿ. ಶಿವ ಎಲ್ಲೂ ಕಣ್ಣು ಕಾಣ್ತಾ ಇಲ್ಲ. ಶಿವನ ಒಂದು ಕೈಲಾಸ ಭಾಳ ಕತ್ತಲಮಯಿಂದ ಕೂಡಿದೆ. ಭಾಳ ಚಿಂತೆ ಮಾಡ್ತಾನೆ. ಯಾರು? ನಂದೀಶ್ವರ. ನಮ್ಮ ಶಿವ ಇಲ್ಲದೇ ಇರೋದ್ರಿಂದ ಕೈಲಾಸ ಪೂರ್ತಿ ಕತ್ಲ ಆವರಿಸ್ಕೊಂಡಿದೆ. ಅಮ್ಮ ತಾಯಿನೂ ಅಷ್ಟೇ, ಪಾರ್ವತಿ ದೇವಿ ಇದ್ದಿದ್ರೆ ಯಾವಾಗಲೂ ಸದಾ ಬೆಳಕು ಆವರಿಸ್ಕೊಂಡಿರೋದು. ಶಿವ ಇದ್ದಿದ್ರೆ
ಎಲ್ಲ ಡಮರಗ ಸದ್ದು, ಕೈಲಾಸ ಪೂರ್ತಿ ಡಮ 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 ಅನ್ನೋದು, ಅದನ್ನು ಕೇಳಲಿಕ್ಕೆ ಒಂದು ಆನಂದ ಆಯ್ತಾ ಇರೋದು. ಮತ್ತು ಗಣೇಶ ಸುಬ್ರಹ್ಮಣ್ಯ ಇದ್ದಿದ್ರೆ ಭಾಳ ಕೋಲಾಹಲ ಎಬ್ಸಿರೋರು. ಯಾರು ಇಲ್ಲದೆ ಹೋದಕ್ಕೆ ಕೈಲಾಸಮನ ಬಿಕೋ ಅನ್ನುತ್ತೆ. ಇದು ನಾನು ಶಿವನ ನೋಡಲಿಕ್ಕೆ ಅವನ ಒಂದು ದಿವ್ಯ ರೂಪನ ನೋಡಿಬಿಟ್ಟು ದಿವ್ಯ ಜ್ಞಾನದಿಂದ ಈ ಕಡೆನಿದ್ದಾರೆ ಅಂತೇಳಿ ಅವನು ಕೈಲಾಸ ಪರ್ವತದಕ್ಕೆ ಬರ್ತಾನೆ. ಕೈಲಾಸ ಪರ್ವತಕ್ಕೆ ಅವನು ಕಾಲು ಇಡ್ತಾ ಇದ್ದಾಗಲೇ ಗಮ್ಮಂತ ಇರ್ತದೆ ಕೈಲಾಸ ಪರ್ವತ. ಅವನಿಗೆ ಅರಿವಾಗುತ್ತದೆ ನಂದೀಶನಿಗೆ, ನಮ್ಮ ಶಿವಪ್ಪ ಇಲ್ಲೇ ಇರ್ಬೋದು, ಮುಂದೆ ಹೋಗೋಣ, ಇದೇ ಕಾಡಲ್ಲಿದ್ದಾರೆ ನಮ್ಮ ಶಿವಪ್ಪ, ನನಗೆ ಗೊತ್ತಾಯಿತು ಅವರು ಇರೋ ಹೊತ್ತಿಗೆ ಕಾಡು ಇಷ್ಟು ಗಮ್ಮನುತ್ತೆ ಅಂದ್ಬಿಟ್ಟೇಳಿ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾನೆ. ಹೋದರೆ ಅಲ್ಲಿ ಒಂದು ಸಡ್ಡು ನಿರ್ಮಾಣ ಆಗಿರ್ತದೆ, ನಂದೀಶ್ವರನ ಕಣ್ಣಿಗೆ ಬೀಳ್ತದೆ. ಅಲ್ಲಿ ಒಬ್ಬ ಚಕ್ರಮಠ ಹಾಕೊಂಡು ತಪಾಸ್ ಮಾಡ್ತಾ ಕೂತಿರ್ತಾನೆ ಮನೆ ಮುಂದೆ. ಶೆಡ್ ಕಟ್ಟಿದ್ರಲ್ಲ, ಶೆಡ್ಡಿನ ಮುಂದೆ. ಸರಿ, ಇವನು ನಂದೀಶ ಬಂದು ಪ್ರಾರ್ಥನೆ ಮಾಡ್ತಾಯಿತ್ತಲ್ಲ, ಅಪ್ಪ ಮನುಷ್ಯ ರೂಪ ತಾಳಿ, ಶಿವ ಮನುಷ್ಯ ರೂಪ ತಾಳಿದ, ಮರ್ತುಬಿಟ್ಟಿರ. ಶಿವ ಪಾರ್ವತಿಯರು ಮನುಷ್ಯ ರೂಪ ತಾಳಿ ಭೂಮಿ ಬಂದಿರೋದು, ಮರ್ತುಬಿಟ್ಟಿರ ಪುನಃ. ಈ ಶಿವನ ರೂಪ ತಾಳಿರೋ ಮನುಷ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಕೂತವನೆ. ಈ ನಂದೀಶ್ವರ ಭೂಲೋಕಕ್ಕೆ ಬಂದವನೇ ಆ ಚಡ್ಡತಮ ಪ್ರಾರ್ಥನೆ ಮಾಡ್ತಾ ಇರೋನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಆಗ ಮನುಷ್ಯ ರೂಪದಲ್ಲಿರೋ ಶಿವ ಎದ್ದು, ನೀನು ಯಾರು, ನನ್ನ ಕಾಲಿಗೆ ಯಾಕೆ ಬೀಳ್ತೀಯ, ನೀನೇನು ಹುಚ್ಚ ಅಂತ ಕತ್ತರಿಸ್ತಾನೆ. ಆಗ ನಂದೀಶ ಹೇಳ್ತಾನೆ, ಸಾಕ್ಷಾತ್ ಶಿವ, ನೀನು ಯಾವುದೇ ವೇಷದಲ್ಲಿದ್ದರೂ ನನಗೆ ಗೊತ್ತಾಗುತ್ತೆ ಶಿವ. ನೀನು ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದು ಸೇರ್ಕೊಂಡಿದೀಯಾ, ಕೈಲಾಸ ಏನು ಮಾಡಬೇಕು ಅಂತಲ್ಲ, ನೀವು ನೋಡ್ರಿ ಕೈಲಾಸಕ್ಕೆ ಹೋಗೋಣ ಅಂತ ಕೇಳ್ತಾರೆ. ಇಲ್ಲ, ನಾನು ಸಾಧಾರಣ ಮನುಷ್ಯ, ಶಿವ ಅಲ್ಲ. ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ, ನೋಡು, ಇವರು ನನ್ನ ಮಕ್ಕಳು, ಮುದ್ದಿನ ಮಕ್ಕಳು. ತಂದೆ, ಆಗ ನಂದೀಶ ಹೇಳ್ತಾನೆ, ತಂದೆ, ಪಾರ್ವತಿ ಕೈ ಊಟನ ನಾನು ಎಷ್ಟೋ ದಿನ ತಿಂದಿದ್ದೇನೆ, ಪಾರ್ವತಿ ಕೈ ರುಚಿನ ನಾನು ಮರ್ತುಬಿಟ್ಟೆನಾ. ಯಾವುದೇ ವ್ಯಸ್ತಲ್ಲಿದ್ದರೂ ನಾನು ಕೂಡ ಪಾರ್ವತಿನ ನಾನು ಪತ್ತೆ ಮಾಡ್ತೀನಿ. ಈಗೋ ಅಣ್ಣ ತಮ್ಮನರಿಬ್ಬರು ಗಣೇಶ ಸುಬ್ರಹ್ಮಣ್ಯರು, ಅವ್ರನ್ನ ನಾನು ಬಂದಾಗಲೇ ನೋಡಿದೆ. ಆಗಲಾಗಿ ನೀವು ನಮಗೆ ಏನು ಮೋಸ ಮಾಡಲಿಕ್ಕಾಗಲ್ಲ ಸ್ವಾಮಿ, ನೀವು ಸಾಕ್ಷಾತ್ ಶಿವನೇ, ಇವರು ಪಾರ್ವತಿ, ಇವರಿಬ್ಬರು ಅಣ್ಣ ತಮ್ಮನವರು ಗಣೇಶ ಸುಬ್ರಹ್ಮಣ್ಯ, 4 ಜನ ನಾವು ಬಂದು ಇಲ್ಲಿ ಉಳ್ಕೊಂಡಿದ್ದೀರಲ್ಲ, ಕೈಲಾಸ ಪರ್ವತದಲ್ಲಿ ಬಿಕೋ ಅನ್ನತ್ತೆ, ನಡ್ರಿ ಹೋಗೋಣ ಅಂತ ನಂದೀಶ ಕೇಳ್ತಾನೆ. ಆಗ ನಾನು ಇಷ್ಟು ಹೇಳಿದ್ರೂ ಕೂಡ ಇವನು ಕೇಳ್ತಾ ಇಲ್ವಲ್ಲ, ಎಲ್ಲ ಇವನಿಗೆ ನಾನು ಶಿವ ಅನ್ನೋದು ಗೊತ್ತಾಗಿದೆ ಅಂತ ತಿಳ್ಕೊಂಡು ಶಿವನ ರೂಪನ ತಾಳ್ತಾರೆ. ಇವರು ಪಾರ್ವತಿ ರೂಪ ತಾಳ್ತಾರೆ. ಈ ಅಣ್ಣ ತಮ್ಮನವರಿಬ್ಬರಿದ್ರಲ್ಲ ಹುಡುಗರು, ಅವರು ಗಣೇಶ ಸುಬ್ರಹ್ಮಣ್ಯನ ಅವತಾರ ಕಾಣ್ತಾರೆ. ಆಗ ಈ ನಮ್ಮ ನಂದೀಶನ ಕೋರಿಕೆಯಂತೆ ಶಿವ ಪಾರ್ವತಿಯರ ಕುಟುಂಬ ಪುನಃ ಕೈಲಾಸ ಪರ್ವತಕ್ಕೆ ಹೋಗಿ ಸೇರ್ಕೋತಾರೆ. ಆಗ ಮಾಮೂಲಿ ಕಾರ್ಯಕ್ರಮಗಳಲ್ಲಿ ನಡೀತಾ ಇರ್ತವೆ, ಅದು ಮುಂದುವರ್ಕೊಂಡು ದೇವ್ರ ಕೆಲಸಗಳು ಮುಂದುವರಿತವೆ. ಮಕ್ಕಳೇ, ಶಿವ ಪಾರ್ವತಿಯರ ಕೇಳಿದ್ರಿಲ್ಲ, ನಿಮಗೆ ಏನು ಅನ್ನಿಸ್ತು? ಶಿವ ಪಾರ್ವತಿಯರ ಕತೆ ಚೆನ್ನಾಗಿತ್ತು ಅಂತಲ, ಇಲ್ಲ ಚೆನ್ನಾಗಿಲ್ಲ ಅಂತಲ? ನೀವೇನು ಮಾಡಿ ನನಗೆ ಈ ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ನ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಕೊಡಬೇಕು. ನಮಗೆ ಇನ್ನೇನು ಕೊಡಬೇಡಿ, ಒಂದು ಲೈಕ್, ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಉತ್ತರ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕತೆ ಕೇಳಬೇಕು ಅಂತ ಇದ್ದೀರೋ ಆ ಕತೆನ ಕಮೆಂಟ್ ಬಾಕ್ಸ್ನಲ್ಲೇ ಹಾಕಿ, ಆ ಕತೆಗೆ ನಾನು ಸಿದ್ಧವಾಗಿ ಬರುತ್ತೇನೆ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಥೆಯೊಂದಿಗೆ. ಅಲ್ಲಿವರೆಗೆ ದೊಡ್ಡವರಿಗೆ ನಮಸ್ಕಾರ, ಚಿಕ್ಕವರಿಗೆ ಆಶೀರ್ವಾದ. ಬಾಯ್, ಗುಡ್ ಮಾರ್ನಿಂಗ್ ಹೇಳ್ತಾ ಈ ಕಥೆನ ಮುಗಿಸ್ತಾ ಇದ್ದೀನಿ.